ಗಾಂಧೀಜಿ ಅವರ ತತ್ವ ಸಿದ್ಧಾಂತವೇ ದೇಶಕ್ಕೆ ಅನಿವಾರ್ಯ ಮತ್ತು ಅಗತ್ಯ ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ ಹೇಳಿದರು. ಪಾಂಡವಪುರ ಪಟ್ಟಣದ ವಿದ್ಯಾ ಪ್ರಚಾರ ಸಂಘದ ವಿಜಯ ಸಮೂಹ ಶಿಕ್ಷಣ ಸಂಸ್ಥೆಗಳಲ್ಲಿ ಮಂಗಳವಾರ ನಡೆದ ಮರಳಿ ಮನಕೆ ಗಾಂಧಿ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಚಿಂತನೆಗಳ ಪ್ರಸ್ತುತಿ ಕುರಿತು ರಾಜ್ಯಮಟ್ಟದ ವಿಚಾರ ಸಂಕಿರಣದ ಸಮಾರೋಪ ನುಡಿಗಳನ್ನಾಡಿ ಅವರು ಮಾತನಾಡಿದರು. ಗಾಂಧೀಜಿ ಅವರ ಮೌಲ್ಯಯುತ ಜೀವನ ಮತ್ತು ಹೋರಾಟಗಳನ್ನು ಯುವಕರು ಅಧ್ಯಯನ ನಡೆಸಬೇಕಿದೆ. ನಮ್ಮ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ವಿದ್ಯಾರ್ಥಿಗಳು ಅರಿಯಬೇಕು. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ಹೇಳಿದರು. ಸಮಾಜ ವಿಜ್ಞಾನ ಕಲಿಯುವ ಮನೋಭಾವನೆ ಕ್ಷೀಣಿಸುತ್ತಿದ್ದು, ಹಣ ಮಾಡುವ ವ್ಯವಹಾರದ ಜ್ಞಾನದ ಕಡೆ ಯುವಕರು ಮುಂದಾಗುತ್ತಿರುವುದು ಸರಿಯಲ್ಲ ಎಂದು ವಿಷಾದಿಸಿದರು. ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಾಜಿ ಶಾಸಕ ಡಿ.ಆರ್. ಪಾಟೀಲ್ ಮಾತನಾಡಿ, ಗಾಂಧೀಜಿ ಅವರ ವಿಕೇಂದ್ರೀಕರಣ ಕಲ್ಪನೆಯು ಸಾಕಾರಗೊಂಡಿದ್ದು ಅಂದಿನ ಪ್ರಧಾನಿ ರಾಜೀವ್ ಗಾಂಧಿ ಅವರಿಂದ. ಅಧಿಕಾರ ವಿಕೇಂದ್ರೀಕರಣದ ದೃಷ್ಟಿಯಿಂದ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅವರು ರೂಪಿಸಿದ್ದರು. ಪಂಚಾಯತ್ ವ್ಯವಸ್ಥೆಯಲ್ಲಿ ಮೀಸಲಾತಿ ಕಲ್ಪಿಸಲಾಗಿತ್ತು. ಅಲ್ಲದೆ ಸ್ಥಳೀಯ ಸಂಸ್ಥೆಗಳ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೂ ಮೀಸಲಾತಿ ಕಲ್ಪಿಸುವುದು ರಾಜೀವ್ ಗಾಂಧಿ ಅವರ ದೂರದೃಷ್ಟಿಯಾಗಿತ್ತು. ಆದರೆ ಅಂದಿನ ವಿರೋಧ ಪಕ್ಷಗಳು ಇದನ್ನು ವಿರೋಧಿಸಿದ್ದರಿಂದ ಈ ಸಂಬಂಧದ ಮಸೂದೆ ಬಿದ್ದು ಹೋಯಿತು. ಬಳಿಕ ಅಧಿಕಾರಕ್ಕೆ ಬಂದ ಪ್ರಧಾನಿ ಪಿ.ವಿ. ನರಸಿಂಹರಾವ್ ಅವರು ಇದನ್ನು ಸಾಕಾರಗೊಳಿಸಿದರು. ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ, ವೀರಪ್ಪ ಮೊಯ್ಲಿ ಆಡಳಿತಾವಧಿಯಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಮೀಸಲಾತಿ ಜಾರಿಯಾಯಿತು ಎಂದು ತಿಳಿಸಿದರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಿಲ್ಲರ್ ಆಯೋಗವನ್ನು ನೇಮಿಸಿ ಬ್ರಾಹ್ಮಣೇತರರಿಗೆ ಮೀಸಲಾತಿ ಕಲ್ಪಿಸಿದರು. 1972ರಲ್ಲಿ ಮುಖ್ಯಮಂತ್ರಿ ಡಿ. ದೇವರಾಜ್ ಅರಸು ಎಲ್.ಜಿ. ಆವನೂರು ಆಯೋಗವನ್ನು ರಚಿಸಿ ಹಿಂದುಳಿದವರಿಗೆ ಮೀಸಲಾತಿ ಕಲ್ಪಿಸಿದರು. ನಾಲ್ವಡಿ ಮತ್ತು ದೇವರಾಜ್ ಅರಸು ಅವರನ್ನು ನಾವು ನೆನೆಯಬೇಕಿದೆ. ವಿಭಾಗೀಯ ಪತ್ರಗಾರ ಕಚೇರಿಯ ಉಪನಿರ್ದೇಶಕ ಎಚ್.ಎಲ್. ಮಂಜುನಾಥ್, ವಿಸ್ಮಯ ಪ್ರಕಾಶನದ ಪ್ರಕಾಶ್ ಸಿಕ್ಪಾಳ್ಯ, ಬಿಇಡಿ ಕಾಲೇಜುಗಳ ಅಧ್ಯಾಪಕರ ಸಂಘದ ಅಧ್ಯಕ್ಷ ಕೆ. ಚನ್ನಕೃಷ್ಣಯ್ಯ, ಗೌರವ ಅಧ್ಯಕ್ಷ ಎಸ್.ಎಲ್. ಸುರೇಶ್, ಪ್ರಥಮ ದರ್ಜೆ ಕಾಲೇಜುಗಳ ಇತಿಹಾಸ ಅಧ್ಯಾಪಕರ ಸಂಘದ ಕಾರ್ಯದರ್ಶಿ ಎ.ಸಿ. ಮಂಜುಳಾ, ಎಸ್ಟಿಜಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಿಶಾಂತ್ ನಾಯ್ಡು, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ನಿರ್ದೇಶಕ ಜಿ.ವಿ. ಶಿವರಾಜು, ವಿದ್ಯಾ ಪ್ರಚಾರ ಸಂಘದ ನಿರ್ದೇಶಕ ಎಂ.ಎನ್. ಮರಿಸ್ವಾಮಿಗೌಡ, ವಿಜಯ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಎಂ. ಕೃಷ್ಣಮೂರ್ತಿ, ವಿಜಯ ಬಿಇಡಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಎನ್.ಕೆ. ವೆಂಕಟೇಗೌಡ ಮತ್ತು ಇತರರು ಇದ್ದರು. ಒಳ್ಳೆಯದಲ್ಲೂ ಕೂಡ ಯಾರೋ ಒಬ್ಬ ಪುಣ್ಯಾತ್ಮ 16 ವರ್ಷಗಳ ಹಿಂದೆ ಒಂದು ವಿಷಬೀಜ ಬಿದ್ದಿದ್ದ. ಸ್ವಾಮಿ ವಿವೇಕಾನಂದ ಮಾಂಸ ತಿಂದಿದ್ರು, ಅವ್ಯಾರ ದೊಡ್ಡ ಮನುಷ್ಯ. ಸ್ವಾಮಿ ವಿವೇಕಾನಂದರು ಹೆಣ್ಮಕ್ಳು ಮನೆಗೆ ಹೋಗಿದ್ರು, ಅವ್ಯಾರ ದೊಡ್ಡ ಮನುಷ್ಯ ನಂಗೆಲ್ಲ ಬಂದ್ಬಿಟ್ಟು ಅದೇನು ಕೂಡ ತಿಂದಿದ್ದಾರೆ. ನಾವು ಭಾರತೀಯರು ಅರ್ಥ ಮಾಡ್ಕೋಬೇಕು, ಒಳ್ಳೆಯವರನ್ನ ಒಳ್ಳೆಯವರಾಗಿ ಪ್ರೊಜೆಕ್ಟ್ ಮಾಡಬೇಕು. ಒಳ್ಳೆಯವರನ್ನ ಒಳ್ಳೆಯದಾಗಿ ಪ್ರೊಜೆಕ್ಟ್ ಮಾಡ್ತಾ ಹೋದ್ರೆ ನಮಗೇನು ಲಾಸ್ ಆಗಲ್ಲ. ಯಾರೋ ಒಬ್ಬರಿಗೆ ಇದರಿಂದ ಪ್ರಭಾವ ಸಿಗ್ಬೋದು, ಪ್ರತಿಫಲ ಸಿಗ್ಬೋದು ಅನ್ನೋದು ನಮ್ಮ ಉದ್ದೇಶ. ಇವತ್ತು ರಾಜ್ಯ ವಿಕೇಂದ್ರೀಕರಣ ಸಮಿತಿ ಮತ್ತು ಅಭಿವೃದ್ಧಿ ಮಂಡಳಿಯ ಉಪಾಧ್ಯಕ್ಷರಾಗಿ, ಅದೇನು ಸ್ಟೇಟ್ ಪ್ಲಾನಿಂಗ್ ಬೋರ್ಡ್ ಅಂತ ಕರಿತೀವಿ, ಅದಕ್ಕೆ ಉಪಾಧ್ಯಕ್ಷರಾಗಿದ್ದಾರೆ ಡಿ.ಆರ್. ಪಾಟೀಲ್ ಅವರು. ಅವ್ರ ವಿಚಾರಗಳನ್ನು ಕೇಳಿಸ್ಕೊಂತ ಎಷ್ಟು ಒಳ್ಳೆ ಅನುಭವಗಳಿರಲ್ಲ. ಸುಮ್ಮನೆ ಎಕ್ಸಾಂಪಲ್ ಕೊಟ್ಟಿದ್ದ ಎಕ್ಸಾಂಪಲ್ ನಾವು ಊಹೆ ಮಾಡಿಕೊಂಡು ನಾವು ಹಾಗೆ ಆಗಲಿಕ್ಕೆ ಸಾಧ್ಯ ಇದೆ. ಇವತ್ತು ಗಾಂಧಿ ವಿಚಾರಧಾರೆಗಳನ್ನ ಅನುಸರಿಸಿ ಹೋದಂತ ವ್ಯಕ್ತಿಗೆ ಯಾವಾಗಲೂ ಮೌಲ್ಯ ವೃದ್ಧಿ ಆಗುತ್ತೆ, ವ್ಯಾಲ್ಯೂ ಅಡಿಷನ್ ಆಗುತ್ತೆ ಹೊರತು ವ್ಯಾಲ್ಯೂ ಬರುತ್ತೆ. ಹಾಗೆ ನಮ್ಮ ಪ್ರೊಫೆಸರ್ ಅಂತೆ, ಅರಣ್ಯ ಬರುತ್ತೆ, ಡಿಫ್ರಾಕ್ಟ್ ಬರುತ್ತೆ, ಇನ್ನೊಬ್ಬರುತ್ತೆ, ಮತ್ತೊಬ್ಬರುತ್ತೆ. ಹಾಗೆ ಬಿಟ್ಟರೆ ನಾವು ಯಾವುದೇ ಆಸೆಗೆ ಒಳಗಾಗಲ್ಲ. ಲಾಭವನ್ನು ಗಳಿಸ್ತೀವಿ. ಸಿಂಪಲ್ ಆಗಿದೆ ಪ್ರತಿಜ್ಞಾಗಿ ನಾನು ಇಲ್ಲೇ ರೆಡಿ ಮಾಡಿದ್ದೀನಿ ಹೇಳಬೇಕು ಮಕ್ಕಳಿಗೆ ಅಂತ. ಎಲ್ಲರೂ ಬರಗೈ ಮುಂದೆ ಚಾಚಿ ಮನಸ್ಸಿಟ್ಟು ಕೇಳಿಸ್ಬಿಡಿ. ಮೆದುಳಿಗೆ ಕೆಲಸ ಕೊಡ್ಬೇಡಿ, ಮನಸ್ಸಿಗೆ ಕೆಲಸಬಿಡಿ. ಬ್ರೇಕ್. ಎಲ್ಲರೂ ಹೇಳಬೇಕು, ನಾನು ಜೀವನದಲ್ಲಿ ಏನೇ ಅಪೇಕ್ಷೆ ಮತ್ತು ಉಪೇಕ್ಷೆಗಳು ಬಂದಾಗ್ಯೂ ರಾಷ್ಟ್ರದ ಹಿತಚಿಂತನೆಯನ್ನು ಪ್ರಧಾನವಾಗಿ ಪಾಲಿಸುತ್ತಾ ಜೀವನ ಧರ್ಮವನ್ನು ಗೌರವಿಸಿ ಆದರ್ಶಗಳನ್ನು ತಳಪಾಯವನ್ನಾಗಿ ಮಾಡಿಕೊಂಡು ಬದುಕುತ್ತೇನೆ.
ಪ್ರಜಾಪ್ರಭುತ್ವ ಮೌಲ್ಯಗಳನ್ನು ಮತ್ತು ಸಂವಿಧಾನದ ಧ್ಯೇಯಗಳನ್ನು ಚಾಚೂ ತಪ್ಪದೆ ಗೌರವಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. ಭಾರತವನ್ನು ಒಂದು ಭಾಷಣದ ಮೂಲಕ ಪರಿಚಯ ಮಾಡಿಕೊಡ್ತಾರೆ ಅಂದ್ರೆ ಈ ನೆಲಕ್ಕೆ ಮತ್ತು ಈ ನೆಲದಲ್ಲಿ ಇರುವಂತ ವ್ಯಕ್ತಿಗೆ ಅಷ್ಟು ಗೌರವ ಇದೆ, ಶಕ್ತಿ ಇದೆ. ಮಹಾತ್ಮ ಗಾಂಧೀಜಿಯವರ ಧ್ಯೇಯಗಳನ್ನು ನಾವು ಸಂವಿಧಾನದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಸಂವಿಧಾನ ಇಲ್ಲದೆ ಇದ್ದಾಗೆ ಇಲ್ಲದೆ ಇದ್ದ ಸಂದರ್ಭದಲ್ಲೇ ಸಂವಿಧಾನಾತ್ಮಕ ಮೌಲ್ಯಗಳನ್ನ ಜನಜೀವನದಲ್ಲಿ ಪ್ರಜಾಪ್ರಭುತ್ವವಾಗಿ ಜಾರಿಗೆ ತಂದಂತವರು. ಅದಕ್ಕೆ ಅವರ ರಾಜರ್ಷಿ ಇರ್ತಾರೆ ಮಹಾತ್ಮ ಗಾಂಧೀಜಿಯವರು. ನಾವೆಲ್ಲ ಸೇರಿ ಮಹಾತ್ಮ ಗಾಂಧಿ ಇರ್ತೀವಿ, ಮೋಹನ್ ಲಾಲ್ ಕರಮ್ಚಂದ್ರ ಗಾಂಧೀಜಿಯವರ ಅಲ್ವಾ ಮಹಾತ್ಮ ಅಂತ ಹೇಳ್ತೀವಿ. ಇವರಿಬ್ಬರ ಆದರ್ಶಗಳು ಸಮಕಾಲೀನವಾಗಿ ಮುಂಬರುವ ಸಮಾಜಕ್ಕೆ, ಭವಿಷ್ಯದ ಸಮಾಜಕ್ಕೆ ಬಹಳ ಬೇಕಾಗಿದೆ ಅಂತ. ಒಳ್ಳೆಯವರ ಸಂಖ್ಯೆ ಬಹಳಷ್ಟು ಇದೆ, ಮೆಜಾರಿಟಿ ಇದೆ. ಬಟ್ ದೇ ಆರ್ ನಾಟ್ ಓಪನಿಂಗ್ ದರ್ ಮೌತ್, ಬಟ್ ದೇ ಆರ್ ನಾಟ್ ಸೀಯಿಂಗ್ ಆಕ್ಚುಯಲ್. ನೈಜತೆಯನ್ನು ನೋಡ್ತಾ ಇಲ್ಲ, ಕಣ್ಮುಚ್ಚಲು ಸುಮ್ಮನೆ ಇದ್ದಾರೆ. 10% ಜನರು ಅಧಿಕಾರವನ್ನ ಪರಿಗ್ರಹ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಆಸ್ತಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಕರ್ತವ್ಯ ಕೂಡ ಮಾಡ್ತಾ ಇದ್ದಾರೆ. ಇದು ಯಾರು ಕೂಡ ವಿರೋಧಿಸ್ತಾ ಇಲ್ಲ. ಹಾಗೆ ಅವರಿಗೆ ತಿಳುವಳಿಕೆಯನ್ನು ಕೂಡ ಕಂಟೆನ್ಷನ್ ಕೂಡ ಕೊಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ತಾರತಮ್ಯ ನಡೀತಾ ಇದೆ. ಅವರೊಂದು ಎಕ್ಸಾಂಪಲ್ ಹೇಳಿದ್ರು, ಇಟ್ ಈಸ್ ಈಕ್ವಲ್ ಟು ಒನ್ ಥೀಸಿಸ್. ಏನ್ ಹೇಳಿದ್ರು, ನಮ್ಮ ಮನೆಯಲ್ಲಿ ಒಬ್ಬ ಕಾರ್ಮಿಕ ಇದ್ದ, ಅವ್ರು ಗೌರವಿತವಾಗಿ ಹೇಳಿದ್ರು, ನಮ್ಮ ಮನೆಯಲ್ಲಿ ಒಬ್ಬ ಕೆಲಸದವನಿದ್ದ, ಅವನು ನಮ್ಮನ್ನೆಲ್ಲ ಎದುರು ಮೇಲೆ ಎತ್ಕೊಂಡು ಆಟ ಆಡಿಸ್ತಾ ಇದ್ದ. ಒಮ್ಮೆ ಅವನ ಮಗನ ಎತ್ಕೊಂಡಿದ್ದ, ನಾನು ಹೋದೆ, ಆ ಮಗನನ್ನ ಕೈಗಿಳಿಸಿ ನನ್ನ ಮೇಲೆ ಎತ್ಕೊಂಡ. ಆದ್ರೆ ಆ ಮಗು ಹೊಳ್ಳಿಕ್ಕೆ ಪ್ರಾರಂಭ ಆಗಿತ್ತು. ತಂದೆ ಹತ್ರ ಒಂದು ಇನ್ಹೆರಿಟೆಡ್ ರೈಟ್ಸ್ ನ ಕ್ಲೈಮ್ ಮಾಡೋ ರೀತಿ ಹೇಳ್ತಾ ಇತ್ತು. ನನಗೆ ಒಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದ ಭಗವಂತ, ಹಾಗಾಗಿ ನಿನ್ ಮಗನ ನೀ ಎತ್ಕೊಂಡ್ರೆ ಮಾತ್ರ ನಿನ್ ಬುದ್ಧಲ್ಲಿ ನಾನು ಕೂತ್ಕೊಳ್ತೀನಿ ಅಂತ ನಾನು ಕೊಟ್ಟಿದ್ದೆ. ಇಲ್ಲಿ ಬೇಡಿ ಆ ಸಂಜ್ಞೆ ನಿಮ್ಗೆ ಗೊತ್ತಾಯ್ತಾ? ಆ ಕಾನ್ಸಿಯಸ್, ನೀವು ದೊಡ್ಡವರ ಮಕ್ಕಳು, ನಿಮ್ಮ ಪಕ್ಕದಲ್ಲಿ ನಮ್ಮಂತವ್ರ ಮಕ್ಕಳು ಹೆಂಗ್ ಕೂರಿಸ್ಕೊಡುದು ಅಂತ ಅವನ ಪ್ರಜ್ಞೆ. ದಟ್ ಈಸ್ ಇನ್ಫೀರಿಯರ್ ಕಾಂಪ್ಲೆಕ್ಸ್. ಅವನು ಕೀಳಿನ ಪ್ರಜ್ಞೆಯಿಂದ ಆತ ಹಾಗೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ನೀವು ಕೂರಿಸ್ಕೊಳ್ಬೇಕು ಅಂತ ಒತ್ತಡ ಮಾಡಿದ್ರೆ ಅವನು ಎಲ್ಲರೂ ಕೂರಿಸ್ಕೊಟ್ಟ. ಒಂದು ಡೆಸ್ಟಿನಿ ರೀಚ್ ಆಯ್ತು. ಆಲ್ ತ್ರೀ ವರ್ ಹ್ಯಾಪಿ. ನಾವು 3 ಜನ ಕೂಡ ಬಹಳ ಸಂತೋಷ ಪಟ್ವಿ ಇದು ಹೇಳ್ತೀವಿ. ನನ್ಗೆ ಹಂಗೆ ಅರ್ಥ ಆಯ್ತು. ಅಂದ್ರೆ ಸಂವಿಧಾನಾತ್ಮಕ ಹಕ್ಕುಗಳನ್ನ ಯಾರು ಕೇಳ್ತಾ ಇಲ್ಲ, ಅವ್ರಿಗೆ ಬಾಯಿಲ್ಲ ಅಥವಾ ಅವರು ಅಸಮರ್ಥರು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಅಸಮರ್ಥರು, ಅವ್ರು ಹಂಗೇ ನಡ್ಕೊಂಡು ಹೋಗಿ ಅಂತ ಬಿಡೋದು ಬೇಡ. ಅವ್ರ ಮೇಲೆ ಕೆತ್ಕೊಂಡು ಭುಜದ ಮೇಲೆ ಕೂತ್ಕೊಳ್ಳಿ, ನೀವು ಕೂರಿಸ್ಕೊಳ್ಳಿ ಅಂತ ಹೇಳಿದ್ರೆ ಅಲ್ಲೊಂದು ಅವಕಾಶವನ್ನು ಸೃಷ್ಟಿ ಮಾಡಿದ ಹಾಗೆ ಆಗುತ್ತೆ. ಕ್ರಿಯೇಷನ್ ಆಫ್ ರೈಟ್ಸ್, ಕ್ರಿಯೇಷನ್ ಆಫ್ ಆಪರ್ಚುನಿಟೀಸ್ ಫಾರ್ ಹ್ಯಾವಿಂಗ್ ಲೆಸ್ ಆರ್ ಝೀರೋ ಅಂತ ಕೂರಿಸ್ಕೊಂಡಾಗ ಸಮಾನವಾಗಿ ತೆಗೆದುಕೊಳ್ಳಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ಅಂಥ ಮೌಲ್ಯಗಳನ್ನು ಬೆಳೆಸಬೇಕು. ಸ್ಯಾಕ್ರೆಟಿಸ್ ಇವತ್ತೇನು ವಿಚಾರ ಸಂಕೀರ್ಣ ಆಯ್ತಲ್ಲ, ಪ್ರೊಫೆಸರ್ ಹೇಳಿದ್ರು, ಅವರ ಎಂಥೂಯಿಸಂ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲವನ್ನೂ ಬೇಗ ಬದಲಾಯಿಸಬೇಕು, ಇಡೀ ಸಮಾಜದ ಗಾಂಧಿ ಲೋಕದಲ್ಲಿ ತಂದು ನಿಲ್ಲಿಸಿಬಿಟ್ಟು ಬದಲಾಯಿಸಬೇಕು, ಸ್ವರ್ಗ ಸೃಷ್ಟಿ ಮಾಡಬೇಕು ಅಂತೇಳಿ ಆ ಝೀಲ್ ಅಂಡ್ ಎಂಥೂಯಿಸಂ ಇದೆಯಲ್ಲ, ಅದಕ್ಕೆ ಕಾರಣ ಅವರೇ ಒಂದು ಸಾಕ್ಷಿಯಾಗಿ ನೋಡುತ್ತಿರುವ ಒಂದು ಅಪ್ರಹೆನ್ಷನ್, ಭಯ. ಅವರು ಹುಡುಗನ ಉದ್ದೇಶ ಹೇಳ್ತಿದ್ರು. ಕೆಲವು ಉದಾಹರಣೆಗಳು ಹೇಳಿದ್ರು. ಯಾರು ಬದಲಾವಣೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಇವತ್ತು ಅನೇಕರು ಬಹಳ ಮಾನಸಿಕವಾಗಿ, ಬೌದ್ಧಿಕವಾಗಿ ಯೋಚನೆ ಮಾಡ್ತಾರೆ. ಈ ಸಮಾಜ ಹೇಗೆ ಹೋಗಿ ನಿಂತುಬಿಡುತ್ತೋ, ಈ ದೇಶದ ಗತಿ ಏನಾಗುತ್ತೋ, ಗತಿ ಇದ್ರೆ ದಾರಿ ಅಥವಾ ಅಂತಿಮ ಉದ್ದೇಶ ಏನಾಗುತ್ತೋ, ಅದಕ್ಕೆ ಅವ್ರಿಗೆ ಆತಂಕ. ಅದಕ್ಕೆ ಅವ್ರು ಹೇಳಿದ್ರು, ಗಾಂಧಿಯ ವಿಚಾರಧಾರೆಗಳನ್ನ ನಾವು ಬದುಕಿದ್ದಾದ್ರೆ ಹೆಚ್ಚು ಜನಕ್ಕೆ ತಲುಪಿಸಬೇಕು. ತಲುಪಿಸೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ರಿಸೀವ್ ಮಾಡೋದು ಅವರ ರೆಸ್ಪಾನ್ಸಿಬಿಲಿಟಿನೋ, ರೈಟ್ಸೋ ಅಥವಾ ಡ್ಯೂಟೀಸೋ. ಮಹಾತ್ಮ ಗಾಂಧೀಜಿಯವರ ಪ್ರಜಾಸತ್ತಾತ್ಮಕ ಮೌಲ್ಯಗಳು, ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ಗುರಿ ಉದ್ದೇಶಗಳು. ಸಂವಿಧಾನ ಎಷ್ಟು ಪ್ರಬುದ್ಧವಾಗಿದೆ ಅಂದ್ರೆ, ಸುಮ್ಮನೆ ನಿಮ್ಗೆ ಹೇಳ್ತಿದ್ದಾರೆ, ಓದ್ಕೊಂಡಿರ್ತೀರಲ್ಲ, ಫಂಡಮೆಂಟಲ್ ಡ್ಯೂಟೀಸ್,
ಮೂಲಭೂತ ಕರ್ತವ್ಯಗಳನ್ನ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಸರಿಯಾಗಿ ಪಾಲಿಸಿದ್ದೇ ಆದರೆ ಡಿ.ಆರ್. ಪಾಟೀಲ್ ಅವರು ಉಪದೇಶ ಮಾಡೋ ಅಗತ್ಯ ಇಲ್ಲ, ಪ್ರೊಫೆಸರ್ ನರಳಿ ಬಾಲಸುಬ್ರಹ್ಮಣ್ಯ ಅವರು ಉಪದೇಶ ಮಾಡೋ ಅಗತ್ಯ ಇಲ್ಲ, ಪ್ರೊಫೆಸರ್ ಶಿವರಾಜ್ ಅವರು ಉಪದೇಶ ಕೂಡ ಬೇಕಾಗಿಲ್ಲ ನಮಗೆ. ಇಟ್ ಈಸ್ ವೆರಿ ಕ್ಲಿಯರ್, ವೆರಿ ಫ್ರ್ಯಾಂಕ್ ಅಂಡ್ ವೆರಿ ಹಾನೆಸ್ಟ್. ಅದರಲ್ಲಿ ವಿ ಶುಡ್ ರೆಸ್ಪೆಕ್ಟ್ ನ್ಯಾಷನಲ್ ಅಂಥೆಮ್, ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಎಂಬ್ಲಮ್ ಅಂತ ಇದೆ. ಇವತ್ತು ಭಾವೋದ್ವೇಗದಲ್ಲಿ ನಾವೆಲ್ಲ ಬಾವುಟ ಹಾರಿಸ್ತೀವಿ ಜೈ ಜೈ ಅಂತ. ಸೆಕೆಂಡ್ ಒನ್ ಇದೆ ವೆರಿ ಇಂಪಾರ್ಟೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಯದಲ್ಲಿ ಏನೆಲ್ಲ ಆತಂಕಗಳನ್ನ ಎದುರಿಸಿದ್ರು, ಸಂವಿಧಾನದಲ್ಲಿ ಅದಕ್ಕೆ ಸಾಕಷ್ಟು ಉತ್ತರಗಳನ್ನ ಕೊಟ್ಟಿದ್ದಾರೆ. ಇದನ್ನು ಪಾಲಿಸಿದ್ರೆ ಸಾಕು, ಇದೇ ಒಂದು ಲ್ಯಾಂಪ್, ಇದೇ ಒಂದು ಲೈಟ್, ಇದೇ ಒಂದು ಮಿರರ್. ಆ ಆದರ್ಶಗಳು ವಿ ಶುಡ್ ರೆಸ್ಪೆಕ್ಟ್, ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಶುಡ್ ರೆಸ್ಪೆಕ್ಟ್ nationalist ideas, ideologies, principles which they given to us. ರಾಷ್ಟ್ರೀಯ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಅನೇಕ ಅಪ್ರತಿಮ ಹೋರಾಟಗಾರರು, ಹುತಾತ್ಮರು, ಬಲಿದಾನವನ್ನು ಮಾಡುವಂತ ಮಹಾತ್ಮರಿದ್ದಾರೆ. ಅವರೆಲ್ಲರ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಸಾಕು, ನೀವು ಈ ದೇಶ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಅವರ ಆದರ್ಶವನ್ನು ನೀವು ಪಾಲನೆ ಮಾಡ್ತಾ ಹೋಗಿ, ಅದಕ್ಕೊಂದು ರೆಸ್ಪೆಕ್ಟ್ ಕೊಡಿ ಸಾಕು, ಈ ಸಮಾಜ ಸುಸಂಬದ್ಧವಾಗಿ ಸ್ವಸಾಮರ್ಥ್ಯದಿಂದ ಚೆನ್ನಾಗಿರುತ್ತೆ, ಹೆಲ್ತಿ ಆಗಿರುತ್ತೆ. ಸೋಷಿಯಲ್ ಹೆಲ್ತ್ ಅಲ್ಲ, ಎಕನಾಮಿಕ್ ಹೆಲ್ತ್ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಆ ದೃಷ್ಟಿಯಿಂದ ನಾವು ಈ ಸಮಾಜದಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳು ಯಾವಾಗಲೂ ಚಿರಸ್ಥಾಯಿಯಾಗಿರ್ತವೆ. ಆದರೆ ಅನುಸರಿಸುವ ನಮ್ಮ ಮನಸ್ಥಿತಿ ಮೇಲೆ ಅವರು ಎಷ್ಟು ಚಾಲನಿದ್ದಾರೆ ಅಂತ ಗೊತ್ತಾಗುತ್ತೆ, ಅನುಸರಿಸುವ ಮೇಲೆ ನಿಂತಿರುತ್ತೆ. ಇವತ್ತು ವ್ಯಾಮೋಹ, ಗ್ರೀಡ್ ವ್ಯಾಮೋಹ ಜಾಸ್ತಿ. ನಾನು ಅದಾಗಬೇಕು, ಇದಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು ಅಂತ. ಅಕಸ್ಮಾತ್ ಎಲ್ಲ ಸ್ವತಂತ್ರ ಹೋರಾಟಗಾರ ಏನಾದ್ರು ನಮಗೆ ಯಾಕಪ್ಪ ಇಂಥ ಉಸಾಬರಿ ಏನೋ ಇಟ್ಕೊಳ್ಳೋಣ ಸುಮಾರಾಗಿ ಅನ್ಕೊಂಡಿದ್ರೆ ನಮಗೆ ಸ್ವತಂತ್ರವೇ ಬರ್ತಿರ್ಲಿಲ್ಲ. ಪೊಲಿಟಿಕಲ್ ಫ್ರೀಡಮ್ ಬಂದಿದೆ, ನಮಗಿನ್ನು ಸಾಮಾಜಿಕ ಚಿಂತನೆಯ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ, ಸಾಂಸ್ಕೃತಿಕ ಚಿಂತನೆಯ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ ಅಲ್ಲ. ಇವೆಲ್ಲ ಬರಬೇಕು ಅನ್ನೋ ಒಂದು ಗ್ರೇಟೆಸ್ಟ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವತ್ತು ಎಲ್ಲರ ಸಹಯೋಗದಲ್ಲಿ ನಮ್ಮ ವೆಂಕಟೇಗೌಡರು ಒಂದು ಒಳ್ಳೆ ವಿಚಾರ ಸಂಕಲನ ಮಾಡಿದ್ದಾರೆ. ಮನಕ್ಕೆ ಬಂದಾಗ ಮನ ಅಂತಲ್ಲಿ ಬರುತ್ತೆ, ಅದಕ್ಕೆ ಸ್ಯಾಕ್ರೆಟಿಸ್ ಒಳಗಡೆ ಹೇಳ್ತಾರೆ, ಈಸ್ ಎ ಗ್ರೇಟೆಸ್ಟ್ ಫಿಲಾಸಫರ್. ಅವರು ಮಾತು ಹೇಳ್ತಾರೆ, ಐ ವಿಲ್ ನಾಟ್ ಟೀಚ್ ಎನಿಬಡಿ ಅಂಡ್ ಎನಿಥಿಂಗ್, but definitely I will make them to think for a change. ಇದೇ ಇವತ್ತಿನ ಈ ಒಂದು ವಿಚಾರ ಸಂಕಿರಣದ ದುರುದ್ದೇಶ. ನಾನು ನಿಮ್ಮನ್ನೆಲ್ಲ ಬದಲಾವಣೆಗೆ ಉಪದೇಶ ಮಾಡಿ ಹೋಗಲ್ಲ, ಹೇಳಿದ್ದು I will not teach anybody anything, but definitely I will make them to think for a change. ನಾನು ಬದಲಾಗಲಿಕ್ಕೆ ಯೋಚಿಸಿ, ಬದಲಾಯಿಸಲಿಕ್ಕೆ ಯೋಚಿಸಿ, ನೀವು ಬದಲಾಗಿ, ದೇಶವನ್ನು ಬದಲಾಯಿಸಿ, ಆ ನಿಟ್ಟಿನಲ್ಲಿ ಯೋಚಿಸಿ ಅಂತ ಹೇಳ್ತೀನಿ ಅಂತ ಸ್ಯಾಕ್ರೆಟಿಸು ಅವತ್ತೇ ಹೇಳ್ತಾರೆ, 2000 ವರ್ಷಗಳ ಹಿಂದೆ ಹೇಳ್ತಾರೆ. ಅಂತ ಆಲೋಚನೆಯನ್ನ ಇವತ್ತು ಈ ವಿಚಾರ ಸಂಕಿರಣ ಮಾಡಿದ್ರೆ ಇರೋದು ಆಸಿಟೀಸ್ ಹೇಳೋದಲ್ಲ, ವಾಸ್ತವಾಂಶದಲ್ಲಿ ಪ್ರಾಯೋಗಿಕವಾಗಿ ಮಹಾತ್ಮ ಗಾಂಧೀಜಿಯವರ ಜೀವನಾದರ್ಶಗಳು. ಐನ್ಸ್ಟೈನ್ ಹೇಳ್ತಾರೆ, ಮುಂದಿನ ಭವಿಷ್ಯದ ಜನಾಂಗ ಇಂಥಪ್ಪ ಮಹಾತ್ಮ ಮೂಳೆ ಮಾಂಸದಿಂದ ತುಂಬಿಕೊಂಡು ನಡೆದಾಡ್ತಿದ್ದ ಅಂತೇಳಿ ಆಶ್ಚರ್ಯ ಪಡಬೇಕಾದಂತ ಒಂದು ಘನತೆಯ ವ್ಯಕ್ತಿತ್ವ ಅವರು ಅಂತೇಳಿ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ದೊಡ್ಡ ಮಾತನ್ನ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾರೆ. ನಾವಂತೂ ನೋಡಲಿಲ್ಲ, ಆದ್ರೆ ಕೇಳಿಸ್ಕೊಳ್ಳೋಣ, ತಿಳ್ಕೊಳ್ಳೋಣ, ಅನುಸರಿಸಲಿಕ್ಕೆ ನಮ್ಮ ಮಾರ್ಗದಲ್ಲಿ ಒಂದಷ್ಟು ಪ್ರಯತ್ನ ಮಾಡೋಣ. ಆ ಪ್ರಯತ್ನ ಮಾಡಿದರೆ ನಮ್ಮ ಮನಸ್ಸಿಗೆ ಹೋಗುತ್ತೆ, ಮನಸ್ಸಿನ ಮೂಲಕ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಅದೇ ಸ್ಯಾಕ್ರೆಟಿಸ್ ಒಂದು ಮಾತು ಹೇಳ್ತೇನೆ. ಯಾರಾದರೂ ಬದಲಾಗಲಿಕ್ಕೆ ಮತ್ತು ಬದಲಾಯಿಸಲಿಕ್ಕೆ ಯೋಚನೆ ಮಾಡೋದಾದ್ರೆ ಇಂಥ ಪ್ರಾತಸ್ಮರಣೀಯರನ್ನ ದೃಷ್ಟಾಂತಕ್ಕಾಗಿ ಇಟ್ಕೋಬೇಕು. ಚರಿತ್ರ ವ್ಯಕ್ತಿಗಳನ್ನ, ಅವರ ವ್ಯಕ್ತಿತ್ವವನ್ನ, ಅವರ ಆದರ್ಶಗಳನ್ನ, ಅವರ ಕೊಡುಗೆಗಳನ್ನ, ಇತಿಹಾಸ ತಿಳ್ಕೋಬೇಕು. ಅಟ್ಲೀಸ್ಟ್ ಮನಸ್ಸಿಗೆ ಆ ಮೂಲಕನಾದ್ರೂ ಪರಿವರ್ತನೆ ಆಗಿ ತಿಳ್ಕೊಳ್ಳುತ್ತೆ. ಯು ಮಸ್ಟ್ ಹ್ಯಾವ್ ಎ ಗುಡ್ ಬ್ರೈನ್, ದಟ್ ಇಸ್ ನಾಟ್ ಗುಡ್ ಮೈಂಡ್. ಯು ಮಸ್ಟ್ ಹ್ಯಾವ್ ಎ ಗುಡ್ ಸೋಲ್ ಟು ರೀಚ್ ದ ಗಾಡ್, ಅಂಡ್ ಯು ಮಸ್ಟ್ ಹ್ಯಾವ್ ಎ ಗುಡ್ ಹಾರ್ಟ್. ನೀವು ಒಂದು ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಳಿ, ಒಂದು ಒಳ್ಳೆಯ ಆತ್ಮವನ್ನು ಇಟ್ಕೊಳ್ಳಿ, ಒಂದು ಒಳ್ಳೆಯ ಹೃದಯವನ್ನು ಇಟ್ಕೊಳ್ಳಿ, ನಿಮ್ಮನ್ನು ಅದೇ ತೆಗೆದುಕೊಂಡು ಹೋಗಿ ಒಂದು ಬೆಸ್ಟ್ ಡೆಸ್ಟಿನಿಗೆ ತಗೊಂಡೋಗ್ಬಿಡುತ್ತೆ. ನಮಗೆ ಇವತ್ತು ಮಿದುಳಿದೆ,
ಎಂತ ಮೆದುಳು ಗೊತ್ತಾ, ಎಂತ ಮೆದುಳು ಗೊತ್ತಾ? ಎಲ್ಲ ನನಗೆ ಬೇಕು, ಅಧಿಕಾರ ನನಗೆ ಬೇಕು, ಅಂತಸ್ತರ ನನಗೆ ಬೇಕು, 4-5 ಜನರೇಷನ್ ಅಲ್ಲ. ಮಹಾತ್ಮ ಗಾಂಧಿ ಹೇಳಿದ್ದು ಟ್ರಸ್ಟಿಶಿಪ್ನಲ್ಲಿ, ಪೇರಿಯಾರ್ ಟ್ರಸ್ಟಿಶಿಪ್ನಲ್ಲಿ ನಿನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಉಳಿದ ಸಮಾಜಕ್ಕೆ ಕೊಡಪ್ಪ. ಕಷ್ಟಪಡದೆ ಏನನ್ನು ನೀನು ಸಂಪಾದನೆ ಮಾಡಿ, ಕಷ್ಟಪಡದೆ ಏನನ್ನು ಕೂಡಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ಕಷ್ಟಪಡದೆ ಏನನ್ನು ಕೂಡಿಡ್ಲಿಕ್ಕೆ ಹೋಗ್ಬೇಡ ಅಂದ್ರೆ ಕಳ್ತನ ಮಾಡಬೇಡ ಅಂತ. ನೀನು ದುಡಿದ್ರಲ್ಲಿ ನಿನಗೆ ಆಗೋಷ್ಟು ಇಟ್ಕೊಂಡು ಉಳಿದ ಸಮಾಜಕ್ಕೆ ಹಂಚು ಅಂತ ಹೇಳ್ತೀರಿ. ಅವರ ಒಂದು ವಿಶ್ವಸ್ತಿಕೆ ಸಿದ್ಧಾಂತ ಹೇಳ್ತಾರೆ. ಇವತ್ತೇನಾಗ್ತಾ ಇದೆ, ನಾವೆಲ್ಲ ಕಡಿಮೆ ಕೂತಿದ್ದೀವಿ ಅಲ್ವಾ? ಎಲ್ಲ ಕಡಿಮೆ ಕೂತಿದ್ದೀವಿ. ವಿದ್ಯಾವಂತರು ಲಿಟ್ರಸಿ ಜಾಸ್ತಿ ಆಗ್ತಾ ಇದೆ. 85-89% ಆಗಿ ಮುಗಿಸೋಕೆ 2021 ಸೆನ್ಸಸ್ ಮಾಡಲಿಕ್ಕೆ ಬಿಟ್ಟಿದ್ದಗಳು ಬಿಟ್ಟಿದ್ರೆ ಅದು ಕೂಡ ರೀಚ್ ಆಗ್ತೈತೆ ಇನ್ಫಾರ್ಮೇಶನ್ ಅಲ್ವಾ? ಮೋಸ್ಟ್ಲಿ 90% ಆಗಿರೋದು ಲಿಟ್ರಸಿ. ಆದರೆ ನಮ್ಮ ಥಿಂಕಿಂಗ್, ನಮ್ಮ ಥಾಟ್ಸ್, ನಮ್ಮ ನಡೆಗಳು, ನಮ್ಮ ನುಡಿಗಳು ಎಲ್ಲಿಗೋಗಿ ನಿಂತಿದ್ದಾವೆ, ಅದು ಉಲ್ಟಾ ಆಗಿ ನಿಂತಿದೆ. ಸೊ ಈ ದೃಷ್ಟಿಯಲ್ಲಿ ಇವತ್ತಿನ ವಿಚಾರ ಶಕ್ತಿಯಿಂದ ಬಹಳ ಬಹುದತೆಯನ್ನು ಪಡ್ಕೊಂಡಿರುತ್ತೆ. ಕೆಲವು ಮಕ್ಕಳು ಹೇಳಿದ್ರು, ಇಂಥ ವಿಚಾರ ಶಕ್ತಿ ಹೆಚ್ಚೆಚ್ಚು ತಿಳ್ಕೊಳ್ಳಿಕ್ಕೆ, ಅನುಸರಿಸಲಿಕ್ಕೆ, ಅನುಭವಿಸಲಿಕ್ಕೆ ಅಂತ ಹೇಳಿ ಇಂಥ ವಿಚಾರ ಶಕ್ತಿಯನ್ನು ಏರ್ಪಡಿಸಿದಂಥ ಎಲ್ಲರಿಗೂ ಶುಭವನ್ನು ಕೋರಿ ನಾವು ಒಳ್ಳೆಯ ಮನಸ್ಸನ್ನು ಇಟ್ಕೊಳ್ಳೋಣ, ಒಳ್ಳೆಯ ಆತ್ಮವನ್ನು ಇಟ್ಕೊಳ್ಳೋಣ ಮತ್ತು ಒಳ್ಳೆಯ ಹೃದಯವನ್ನು ಇಟ್ಕೊಳ್ಳೋಣ. ಸಮಾಜವನ್ನು ಸಮಾನವಾಗಿ ನೋಡಲಿಕ್ಕೆ, ನಮಗಾಗಿ ದುಡಿದವರನ್ನ ನೆನಪು ಮಾಡ್ಕೊಳ್ಳಿಕ್ಕೆ, ಭವಿಷ್ಯದ ಜನಾಂಗವನ್ನು ಒಳ್ಳೆಯ ದೃಷ್ಟಿಯಲ್ಲಿ ಸೃಷ್ಟಿ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಮಾತು ವಿರಾಮವನ್ನು